First stage, so what is the concept? Second stage, what is the concept? Third stage, what is the concept? First stage, so ಏನು chemicals use ಮಾಡ್ತಾ ಇದೀವಿ, so what are the byproducts we get? So chemicals ಏನು ಯೂಸ್ ಮಾಡ್ತೀವಿ, ರಿಯಾಕ್ಷನ್ ಆದ್ಮೇಲೆ ನಮಗೆ ಏನ್ ಸಿಕ್ಕತ್ತೆ. ಸೆಕೆಂಡ್ ಸ್ಟೇಜ್ ಅಲ್ಲಿ, so what is the chemical we are using? So input ಒಳಗಡೆ ಏನ್ ಹಾಕ್ತೀವಿ, what is the result? ಸೇಮ್ ಥಿಂಗ್ ಥರ್ಡ್ ಸ್ಟೇಜ್ ಅಲ್ಲಿ, ಇನ್ಪುಟ್ ಅಂಡ್ ಔಟ್ಪುಟ್. ಅಷ್ಟು ಮಾತ್ರ ತಿಳ್ಕೊಳ್ಳೋಣ, ಆಗಿದೆಯಾ? ಸೊ ಕೆಮಿಕಲ್ ರಿಯಾಕ್ಷನ್ಸ್ ಮತ್ತೆ ಕಾನ್ಸೆಪ್ಟ್ ಅಷ್ಟು ತಿಳ್ಕೊಂಡ್ರೆ ಇಟ್ ಇಸ್ ಮೋರ್ ದೆನ್ ಸಫಿಶಿಯಂಟ್. ಅದರ್ವೈಸ್ ಸೊ ಇಟ್ ವಿಲ್ ಬಿಕಮ್ ಸೋ ಕಾಂಪ್ಲಿಕೇಟೆಡ್, ಎಕ್ಸಾಮ್ ಅಲ್ಲಿ ಬರಲ್ಲ, ನಿಮಗೆ ಸುಮ್ಮನೆ ಹೆವಿ ಅನ್ಸುತ್ತೆ. ಸೊ ದಿಸ್ ಇಸ್ ಹೌ, ಸೊ ಇದಕ್ಕೆ ಮತ್ತೆ ಬರ್ತೀನಿ ನಾನು. ಸೊ ದಿಸ್ ಇಸ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಂಡ್ ಥರ್ಡ್ ಸ್ಟೇಜ್. ಸೊ ವಿಲ್ ರೆಫರ್ ಒನ್ ಬೈ ಒನ್. ಸೊ ಫಸ್ಟ್ ಟೈಮ್ ಇಟ್ ಈಸ್ ಇಂಪಾರ್ಟೆಂಟ್. ಸೊ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಯಾವಾಗ ಈ ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಎಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ವಿ, ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ದ ಇಂಡಿಯಾ ಎಂಟರ್ಡ್ atomic age ಅಂದ್ರೆ before 1956. So we are dependent on other sources of energy. So in 1956 for the first time, so we have inaugurated Apsara. So it is a nuclear power plant, ಒಂದು ಚೇಂಬರ್, ಅದಕ್ಕೆ ಹೆಸರು ಕೊಟ್ಟಿದ್ದು ಏನಂತ, ಅಪ್ಸರಾ ಅಂತ ಕೊಟ್ವಿ. ಸೊ ಅಪ್ಸರಾ, ಸೊ ಇಂಡಿಯಾಸ್ ಫಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್. ಸೊ ಫಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಆಗಿರೋದ್ರಿಂದ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಅಲ್ವಾ? ಸೊ ಎಕ್ಸಾಮ್ಗೆ ಇಂಪಾರ್ಟೆಂಟ್. into the operation. So first ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಯ್ತು at Baba Atomic Research Center, which is present in Mumbai. So this point is important. Clear? So after this, so we have 3 stages of chemical reaction as proposed by Homi J. Baba. So first stage is called as stages ನೆನ್ಪಿಟ್ಕೊಳ್ಳಿ, ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. Second stage concept, third stage concept. So pressurized heavy water reactor. So that is called as first stage. Clear? So first stage nalli it is called pressurized heavy water reactor. So here we are using deuterium oxide. It is also called as D2O. So ಇಲ್ಲಿ ಏನು ಯೂಸ್ ಮಾಡ್ತೀವಿ, ಮಾಡರೇಟರ್ ಆಗಿ ನಿಮ್ಮ ಕೆಮಿಕಲ್ ರಿಯಾಕ್ಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ. So we are using heavy water. Deuterium oxide is called as heavy water because so normal agi nimge H idre, H2 idre, it contains one more hydrogen, additional hydrogen irodrinda. So it is not H2O, it is like H3O ತರ ಇರುತ್ತೆ, ಒಂದು H ಎಕ್ಸ್ಟ್ರಾ ಇರುತ್ತೆ. ಅದಕ್ಕೋಸ್ಕರ we call it as heavy water. ವಾಟರ್ ಅಲ್ಲಿ ಎಷ್ಟು ಇರುತ್ತೆ ಹೈಡ್ರೋಜನ್? 2 ಹೈಡ್ರೋಜನ್ ಇರುತ್ತೆ. H2O ಇದ್ರೆ ವಾಟರ್, ಸೊ ಅದಕ್ಕಿಂತ ಜಾಸ್ತಿ H ಇರುತ್ತೆ, ಒಂದು H ಜಾಸ್ತಿ ಇರುತ್ತೆ. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಡ್ಯೂಟೇರಿಯಂ ಆಕ್ಸೈಡ್. ಆಯ್ತಾ? ವಾಟರ್ ನಾರ್ಮಲ್ ವಾಟರ್ಗಿಂತ ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ, ಹಾಗಾಗಿ ವಿ ಕಾಲ್ ಇಟ್ ಆಸ್ ಹೆವಿ ವಾಟರ್. ಸೊ ವಿತ್ ಪ್ರೆಷರ್, ಸೊ ವಿ ವಿಲ್ ಯೂಸ್ ದಿಸ್ ಕೆಮಿಕಲ್ ಫಾರ್ ಕಂಟ್ರೋಲಿಂಗ್ ದ ಕೆಮಿಕಲ್ ರಿಯಾಕ್ಷನ್ ಇನ್ಸೈಡ್ ದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಸೊ ದಟ್ ಈಸ್ ಫಸ್ಟ್ ಒನ್. ಸೆಕೆಂಡ್ ಒನ್ ಈಸ್ FBR, ಫಾಸ್ಟ್ ಬ್ರೀಡರ್. ವಾಟ್ ಈಸ್ ಬ್ರೀಡಿಂಗ್? ಮಲ್ಟಿಪ್ಲಿಕೇಶನ್. ಬ್ರೀಡಿಂಗ್ ಆದ್ಮೇಲೆ ಏನಾಗುತ್ತೆ, ಬ್ರೀಡಿಂಗ್ ಆದಷ್ಟು ವಿಲ್ ಗೆಟ್ ಮೋರ್ ನಂಬರ್. ಸೊ ಅನಿಮಲ್ಸ್ ಆದ್ರೂ ಸರಿ, ಕೆಮಿಕಲ್ ರಿಯಾಕ್ಷನ್ ಆದ್ರೂ ಸರಿ, ಸೊ ಹೆಚ್ಚಿಗೆ ನಿಮಗೆ ಕೆಮಿಕಲ್ಸ್ ಫಾಡರ್ ಮೆಟೀರಿಯಲ್ ಸಿಗ್ತಾ ಹೋಗುತ್ತೆ. ಸೊ ವಿಲ್ ಕ್ರಿಯೇಟ್ ಫಾಡರ್ ಮೆಟೀರಿಯಲ್ ಹಿಯರ್. ಥರ್ಡ್ ಒನ್, ಅಡ್ವಾನ್ಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಸ್. ಕ್ಲಿಯರ್? ಸೊ ಫಸ್ಟ್ ಒನ್ ವಿಲ್ ಸಿ ವಾಟ್ ಈಸ್ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್. ಸೊ ಇಲ್ಲಿ ಏನ್ ಮಾಡ್ತಿದೀವಿ, ವಿ ಆರ್ ಯೂಸಿಂಗ್ ನ್ಯಾಚುರಲ್ ಯುರೇನಿಯಂ. ನಮ್ಮ ಇಂಡಿಯಾದಲ್ಲಿ ಸಿಗ್ತಾ ಇರುವಂತ ಯುರೇನಿಯಂ ಏನಿದೆಯಲ್ವಾ, ಸೊ ಯುರೇನಿಯಂ 238 ಫಿಸೈಲ್ ಆರ್ ಫರ್ಟೈಲ್ ಮೆಟೀರಿಯಲ್. ಸೊ ಫಿಸೈಲ್ ಫರ್ಟೈಲ್ ಮೆಟೀರಿಯಲ್ ನ ನಾವೇನ್ ಮಾಡ್ತಾ ಇದೀವಿ, ಸೊ ಸ್ವಲ್ಪ ಮಟ್ಟಿಗೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಪ್ಲಸ್ ದಿಸ್ ಈಸ್ ಆಲ್ಸೋ ಕನ್ವರ್ಟೆಡ್ ಇಂಟು ಪ್ಲೂಟೋನಿಯಂ. ಹೇಳ್ತೀನಿ ಯಾಕೆ ಪ್ಲೂಟೋನಿಯಂ ಕನ್ವರ್ಟ್ ಮಾಡ್ತೀವಿ ಅಂತ ಕೂಡ ಹೇಳ್ತೀನಿ. ಸೊ ಯುರೇನಿಯಂ ಫಸ್ಟ್ ಸ್ಟೇಜ್ ನಲ್ಲಿ ಯು ಕ್ಯಾನ್ ಸಿ ದೀಸ್ ವರ್ಡ್ಸ್, ನ್ಯಾಚುರಲ್ ಯುರೇನಿಯಂ ಅನ್ನ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಯುರೇನಿಯಂ 238. ಐಮ್ ಸಾರಿ, 238. ಮಾಡರೇಟರ್ ಆಗಿ ವಿ ಆರ್ ಯೂಸಿಂಗ್ ಹೆವಿ ವಾಟರ್, ಸೊ ದಟ್ ಈಸ್ ಡ್ಯೂಟೇರಿಯಂ ಆಕ್ಸೈಡ್. ಅಂಡ್ ಬೈ ಪ್ರಾಡಕ್ಟ್ ಈಸ್ ಒಂದು ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ, ಅಲಾಂಗ್ ವಿತ್ ದಟ್ ಪ್ಲೂಟೋನಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಎಲೆಕ್ಟ್ರಿಸಿಟಿಯನ್ನ ನಾವೇನ್ ಮಾಡ್ತೀವಿ, ಸ್ಟೋರ್ ಮಾಡಿ ಇಟ್ಕೋತೀವಿ. ಯು ಕ್ಯಾನ್ ಸಿ ಹಿಯರ್ ಫಸ್ಟ್ ಸ್ಟೇಜ್ ಮಾತ್ರ ನೋಡೋಣ. Here you can see
So natural uranium. So this is nothing but 238. So 238 na use ಮಾಡ್ಕೋತೀವಿ. Pressurized heavy water. So deuterium oxide. ಅಂದ್ರೆ ಈ ಚೇಂಬರ್ ಒಳಗಡೆ ಯುರೇನಿಯಂ 238 ಇದೆ. ಸೊ ಇದ್ರ ಒಳಗಡೆ ರಿಯಾಕ್ಷನ್ ನಡೀತಾ ಇರುತ್ತೆ. ರಿಯಾಕ್ಷನ್ ನಡೆಯುವಾಗ ಸ್ವಲ್ಪ ಎನರ್ಜಿ ಬಿಡುಗಡೆ ಆಗುತ್ತಾ ಅಲ್ವಾ? ಸೊ ಬಂದು ಫ್ಯೂಷನ್ ಆಗುತ್ತೆ ಮತ್ತೆ ಕಿತ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಸಿಟಿ. ದೆನ್ ಸೊ ಎಕ್ಸ್ಟ್ರಾ ಎರಡು ನಿಮಗೆ ಯುರೇನಿಯಂ ಇರುವಂತದ್ದು ಪ್ಲುಟೋನಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಸೊ ವಾಟ್ ಡಸ್ ಇಟ್ ಮೀನ್? ಸೊ ಯುರೇನಿಯಂ ಇರೋದು ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಅಲ್ವಾ? ಸೊ ಎರಡು ನ್ಯೂಟ್ರಾನ್ಸ್ ಎಕ್ಸ್ಟ್ರಾ ಬಂದು ಅಂಟ್ಕೊಳ್ಳೋದ್ರಿಂದ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಪ್ಲುಟೋನಿಯಂ. ಕ್ಲಿಯರ್? ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಏನೇನು ರಿಯಾಕ್ಷನ್ ನಡೆಯುತ್ತೆ ಹಾಗಾದ್ರೆ? ವಿಲ್ ಗೆಟ್ ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ವಿಲ್ ಗೆಟ್. ಸೊ ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ 12 gigawatt ಆಫ್ ಎಲೆಕ್ಟ್ರಿಸಿಟಿ. ಸೊ ಅರೌಂಡ್ ನೀವು 30 years ವರ್ಗು ಈ ರೀತಿ ಬಿಡುಗಡೆ ಮಾಡ್ತಾನೆ ಇರುತ್ತೆ 12 gigawatt ಆಫ್ ಎಲೆಕ್ಟ್ರಿಸಿಟಿ ಅಲ್ಲ. Along with that, so it will be converted into, you can see here, Pu is nothing but plutonium. Right? So these two are the byproducts of stage 1. Artha aita? So we are using uranium 238 and we are getting two byproducts. One is electricity. So that is first one. Second one is plutonium. So electricity anna use ಮಾಡ್ತೀವಿ. This plutonium is used as an fodder materials for the next stage. ಎರಡನೇ ಸ್ಟೇಜ್ ಗೆ ಇದನ್ನ ಫುಡ್ ಆಗಿ ಯೂಸ್ ಮಾಡ್ತೀವಿ. ಕ್ಲಿಯರ್? ಸೊ ಫಸ್ಟ್ ಸ್ಟೇಜ್ ನ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ವಿಲ್ ಡಿಸ್ಕಸ್ ದ ಸೆಕೆಂಡ್ ಸ್ಟೇಜ್. ಇಲ್ಲೇ ಇದೆ ಅಲ್ವಾ? ಸೊ ಯುರೇನಿಯಂ ಇಸ್ 92, ಪ್ಲುಟೋನಿಯಂ ಇಸ್ 94. ಸೊ 92 ಇರೋದು 94 ಆಗಿ ಕನ್ವರ್ಟ್ ಆಗುತ್ತೆ. ಸೊ ರೈಟ್ ಡೌನ್ ದಿಸ್. ಸೊ ದೀಸ್ ತ್ರೀ ಆರ್ ಇಂಪಾರ್ಟೆಂಟ್. ದ ಕಾನ್ಸೆಪ್ಟ್ ಬಿಹೈಂಡ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಂಡ್ ಥರ್ಡ್ ಸ್ಟೇಜ್ ಇಸ್ ಇಂಪಾರ್ಟೆಂಟ್. ಸೊ ಮಾಡರೇಟರ್ ಇಸ್ ನಥಿಂಗ್ ಬಟ್, ನಿಮಗೆ ಚೇಂಬರ್ ಒಳಗಡೆ ರಿಯಾಕ್ಷನ್ ನಡೀತಾ ಇದೆಯಾ? ಈ ಚೇಂಬರ್ ಒಳಗೆ ರಿಯಾಕ್ಷನ್ ನಡೀತಾ ಇದೆ. ಸೊ ಅದ್ರ ಒಳಗಡೆ ರಿಯಾಕ್ಷನ್ ನಡೆಯುವಾಗ ಹೊರಗಡೆಯಿಂದ ಈ ವಾಟರ್ ಅನ್ನ ಸ್ಟೋರ್ ಮಾಡ್ತಾರೆ ಇದ್ರ ಮೇಲ್ಗಡೆ, ಚೇಂಬರ್ ಮೇಲ್ಗಡೆ. ಸೊ ವಾಟ್ ಈಸ್ ದ ಯೂಸ್ ಆಫ್ ಮಾಡರೇಟರ್ಸ್? ಹಿಸ್ಟ್ರಿನಲ್ಲೂ ಕೂಡ ಮಾಡರೇಟರ್ಸ್ ಅಂತ ಬರ್ತಾರಲ್ವಾ? ಸೊ ಮಾಡರೇಟರ್ಸ್ ಕೆಲಸ ಏನು? ದೇ ಆರ್ ನಾಟ್ ಎಕ್ಸ್ಟ್ರೀಮಿಸ್ಟ್ಸ್. ಸೊ ಅಂದ್ರೆ ಎಕ್ಸ್ಟ್ರೀಮಿಸ್ಟ್ ಗಳು ಏನಾದ್ರು ಡಿಸಿಷನ್ ತಗೋತಾ ಇದ್ರೆ ಅದನ್ನ ಸ್ಟಾಪ್ ಮಾಡ್ಬಿಟ್ಟು ಕೂಲ್ ಆಗಿ ಹ್ಯಾಂಡಲ್ ಮಾಡೋ ತರ ಮಾಡುತ್ತೆ. ದಟ್ ಈಸ್ ದ ಫಂಕ್ಷನ್ ಆಫ್ ಮಾಡರೇಟರ್. ಸೊ ರಿಯಾಕ್ಷನ್ ಎಕ್ಸೆಸ್ ಆಗಿ ನಡೆದು ಬ್ಲಾಸ್ಟ್ ಆಗೋದನ್ನ this moderator will avoid. So that is why we are using D2O. Pressurized water, ನೀರ್ ಅಲ್ವಾ ಇದು? ಸೊ ಕೋಲ್ಡ್ ವಾಟರ್ ಆಗಿರೋದ್ರಿಂದ ಏನ್ ಮಾಡುತ್ತೆ? ಸೊ ಹೀಟ್ ಜಾಸ್ತಿ ಆದಾಗ ಅದನ್ನ ಕೋಲ್ಡ್ ವಾಟರ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ದಟ್ ಈಸ್ ದ ಯೂಸ್ ಆಫ್ ಮಾಡರೇಟರ್. ಯು ಕ್ಯಾನ್ ಕಾಲ್ ಇಟ್ ಆಸ್, ಎಕ್ಸಾಮ್ ನಲ್ಲಿ ಹೆವಿ ವಾಟರ್ ಅಂತ ಕೂಡ ಕೇಳ್ಬೋದು, D2O ಅಂತ ಕೂಡ ಕೇಳ್ಬೋದು, ಅಥವಾ ಡ್ಯೂಟೇರಿಯಂ ಆಕ್ಸೈಡ್ ಅಂತ ಕೂಡ ಕೇಳ್ಬೋದು. ಸೊ ಎಕ್ಸಾಮ್ ನಲ್ಲಿ ಆಲ್ರೆಡಿ FD ಬಂದಿದೆ ಹೆವಿ ವಾಟರ್. ಇಲ್ಲಿದೆಯಲ್ಲ ಕೀವರ್ಡ್. ವಾಟ್ ಈಸ್ ದ ಮೀನಿಂಗ್ ಆಫ್ ಹೆವಿ ವಾಟರ್ ತೋರಿಸ್ತೀನಿ, ಕ್ವೆಶ್ಚನ್ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಸೊ ಹಾಗಾಗಿ ಏನ್ ಮಾಡ್ಬೇಡಿ, ನೀವು ಕಾನ್ಸೆಪ್ಟ್ ಮಾತ್ರ ತಿಳ್ಕೊಳ್ಳಿ. ಅದರ್ವೈಸ್ ಇಟ್ ವಿಲ್ ಬಿ ವೆರಿ ಕಾಂಪ್ಲಿಕೇಟೆಡ್. ನಿಮಗೆ ಇದನ್ನ ಬೇಕಾದ್ರೆ ನಾನು ಒಂದು ವಾರ ಪಾಠ ಮಾಡ್ತೀನಿ, ಅಷ್ಟಿದೆ ಮೆಟೀರಿಯಲ್ ಇದ್ರಲ್ಲಿ. ಸೊ ಈ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಳ್ಕೊಳ್ಳೋಣ. ಸೊ ಇವಾಗ ನಿಮಗೆ ಇನ್ ಕೇಸ್ ಕಾಂಪ್ಲಿಕೇಟೆಡ್ ಅನ್ಸಿದ್ರು ಕೂಡ ಇದನ್ನ 2 ಸಲ ಓದಿ. 2 ಸಲ ಓದಿದ್ಮೇಲೆ ಯು ವಿಲ್ ಸ್ಟಾರ್ಟ್ ಟು ಅಪ್ರಿಶಿಯೇಟ್ ದ ಸೈನ್ಸ್. ಎಷ್ಟು ವಿಚಿತ್ರವಾಗಿ ಮನುಷ್ಯ ಬದುಕೋದಕ್ ಸಲುವಾಗಿ ಏನೇನ್ ಕಂಡುಹಿಡಿತಾ ಇದ್ದಾನೆ, ಏನೇನ್ ಪ್ರಯತ್ನ ಮಾಡ್ತಾ ಇದ್ದಾನೆ. ಸೊ ಥೋರಿಯಂ ಅಂತೀವಿ, ಇಂಡಿಯಾದಲ್ಲಿ ಸಿಗಲ್ಲ ಅಂತೀವಿ, ಅದನ್ನ ಹುಡ್ಕಾಡ್ತೀವಿ ಜಸ್ಟ್ ಟು ಲೀಡ್ ಅವರ್ ಲೈಫ್ ಅಷ್ಟೇ ಅಲ್ವಾ? ಸೊ ಏನೇನೋ ಪ್ರಯತ್ನ ಮಾಡ್ತಾ ಇದೀವಿ. ಸೊ ವಿಲ್ ಸ್ಟಾರ್ಟ್ ಅಪ್ರಿಶಿಯೇಟಿಂಗ್ ಸೈನ್ಸ್. ಎಷ್ಟು ಕಷ್ಟ ಬೀಳ್ತಾ ಇದಾರೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಕ್ಕೆ. ಒಂದ್ ಕಡೆ ಸೋಲಾರ್ ಎನರ್ಜಿ ಅಂತಾರೆ, ವಿಂಡ್ ಎನರ್ಜಿ ಅಂತಾರೆ, ಜಿಯೋ ಥರ್ಮಲ್ ಎನರ್ಜಿ ಅಂತಾರೆ, ಕೋಲ್ ಅಂತಾರೆ, ಪೆಟ್ರೋಲ್ ಅಂತಾರೆ, ನ್ಯಾಚುರಲ್ ಗ್ಯಾಸ್ ಅಂತಾರೆ, ಬಯೋಮಾಸ್ ಅಂತಾರೆ. So just to release, to take out energy ಅಷ್ಟೇ ಆಯ್ತಾ? ಬಟ್ ಇಟ್ ಇನ್ವಾಲ್ವ್ಸ್ ಸೋ ಮಚ್ ಆಫ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಸೊ ಇಫ್ ಯು ಮಾಸ್ಟರ್ ದೀಸ್ ಥಿಂಗ್ಸ್, ಸೊ ನಿಮಗಿಂತ ನಿಮ್ಮ ಫ್ರೆಂಡ್ಸ್ ಯಾರಿದಾರೋ ಸೊ ಕೂತ್ಕೊಂಡು ಕೇಳಿಸ್ಕೊಂತಾರೆ ನಿಮ್ಮ ಹತ್ರ, ಏನೇನೋ ತಿಳ್ಕೊಂಡ್ಬಿಟ್ಟಿದ್ದಾನೆ ಅವನು, ಏನೇನೋ ತಿಳ್ಕೊಂಡಿದ್ದಾನೆ ಅಲ್ವಾ? ಸೊ ಎಕ್ಸಾಮಿಗೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್. ಆಗಿದೆಯಾ ಇದು? ಸೊ ಎವ್ರಿಥಿಂಗ್ ಇಸ್ ಕ್ಲಿಯರ್. ಸೊ ಡ್ಯೂಟೇರಿಯಂ ಆಕ್ಸೈಡ್ ಪಕ್ಕ ಬರ್ಕೊಳ್ಳಿ ಬ್ರಾಕೆಟ್ ನಲ್ಲಿ, D2O. So this is also important. So as I said, so what is the percentage of uranium mine in India? So 1 to 2% ಇದೆ. So 1 to 2% ಅಲ್ಲಿ the fissile material. So uranium 235 is a fissile material alva. So that is only
0.7%, ನಾಟ್ ಇವನ್ 1%. ನಮ್ಮ ಹತ್ರ ಇರೋದು ಎಷ್ಟಿದೆ? ಯುರೇನಿಯಂ ಮೈನ್ಸ್ 1 to 2% ಇದೆ. ಆ 1 to 2% ಯುರೇನಿಯಂ ಮೈನ್ಸ್ ಅನ್ನು ನೀವು 100% ಅನ್ಕೊಂಡ್ರೆ ಅದರಲ್ಲಿ ಕೇವಲ 1% ಅಷ್ಟು ವಿ ಹ್ಯಾವ್ ಫಿಸೈಲ್ ಮೆಟೀರಿಯಲ್. ರೆಸ್ಟ್ ಆಫ್ ದ 99% ಈಸ್ ಫರ್ಟೈಲ್ ಮೆಟೀರಿಯಲ್. ಅರ್ಥ ಆಯ್ತಾ? ಸೊ ಇದನ್ನ ಒಂದ್ಸಲ ಬರ್ಕೊಳ್ಳಿ. ಸೊ 0.7 ಅಂತ ಆದ್ರೂ ನೆನ್ಪಿಟ್ಕೊಳ್ಳಿ, ಅಥವಾ ಜಸ್ಟ್ 1% ಅಂತ ಬೇಕಾದ್ರೂ ನೆನ್ಪಿಟ್ಕೊಳ್ಳಿ. ಸೊ ಎವ್ರಿಥಿಂಗ್ ಈಸ್ ಫೈನ್. ಅಂಡ್ ರಿಮೈನಿಂಗ್ 99.3% ಆರ್ 99% ಅಂತ ಬೇಕಾದ್ರೆ ನೆನ್ಪಿಟ್ಕೊಳ್ಳಿ ಸಾಕು. ಈಸ್ ಯುರೇನಿಯಂ 238. ಸೊ ಯುರೇನಿಯಂ 238 ಈಸ್ ಫಿಸೈಲ್ ಆರ್ ಫರ್ಟೈಲ್? 238 ಈಸ್ ಫರ್ಟೈಲ್ ಮೆಟೀರಿಯಲ್. ಅಂದ್ರೆ ಯು ಹ್ಯಾವ್ ಟು ಕನ್ವರ್ಟ್. ಕ್ಲಿಯರ್? ಸೊ ಇಟ್ ವಿಲ್ ಬಿ ಕನ್ವರ್ಟೆಡ್ into plutonium 239 in first stage. ಸ್ಟೇಜ್ 1 ಅಲ್ಲಿ ಏನ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಿಕೊಂಡು ಮಿಕ್ಕಿರುವಂತ ಏನಿದೆ ಮೆಟೀರಿಯಲ್ ನ ಪ್ಲೂಟೋನಿಯಂ ಆಗಿ ಕನ್ವರ್ಟ್ ಮಾಡಿ. ಸೊ ದಟ್ ಈಸ್ ಇನ್ ದ ಫಸ್ಟ್ ಸ್ಟೇಜ್. ಸೊ ಹೆವಿ ವಾಟರ್ ಈಸ್ ಕಾಲ್ಡ್ ಆಸ್ ಡ್ಯೂಟೋರಿಯಂ ಆಕ್ಸೈಡ್. ನೀವು ಕೇಳಿದ್ರಲ್ಲಮ್ಮ ಮಾಡರೇಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿ, ಸೇಮ್ ಥಿಂಗ್. ಹೆವಿ ವಾಟರ್ ಈಸ್ ಯೂಸ್ಡ್ ಆಸ್ ಎನ್ ಕೂಲೆಂಟ್ ಅಂದ್ರೂ ಕೂಡ ಒಂದೇ, ಮಾಡರೇಟರ್ ಅಂದ್ರೂ ಕೂಡ ಒಂದು. ಬೋತ್ ಆರ್ ಸೇಮ್. ಮಾಡರೇಟರ್, ಕೂಲೆಂಟ್ ಅಂಡ್ ಮಾಡರೇಟರ್ ಬೋತ್ ಆರ್ ಸೇಮ್. ಬೇಸಿಕಲಿ ಕೂಲೆಂಟ್ ಅಂತ ಹೇಳಿದ್ರೆ ನಿಮಗೆ ಆ ಚೇಂಬರ್ ಬ್ಲಾಸ್ಟ್ ಆಗೋದನ್ನ ತಪ್ಪಿಸೋದಕ್ಕೆ, ಬಿಕಾಸ್ ಆಫ್ ಎಕ್ಸಸ್ ಹೀಟ್. ಸೊ ದಿಸ್ ಈಸ್ ಪ್ರೆಷರೈಸ್ಡ್ ಹೆವಿ ವಾಟರ್ ಯೂಸ್ ಮಾಡ್ತಾ ಇದೀವಿ. ವೈ ವಿ ಆರ್ ನಾಟ್ ಯೂಸಿಂಗ್ ಲೈಟ್ ಪ್ರೆಷರೈಸ್ಡ್ ವಾಟರ್ ಅಂತ ಹೇಳಿ. ಸೊ ಯು ನೋ ನೀಡ್ ಟು ರಿಮೆಂಬರ್ ದಿಸ್. ಸೊ ಜಸ್ಟ್ ವಿಲ್ ಡಿಸ್ಕಸ್, ಕಾನ್ಸಂಟ್ರೇಟ್ ಓನ್ಲಿ ಆನ್ ಹೆವಿ ವಾಟರ್. ಹೆವಿ ವಾಟರ್ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ. ಡನ್. ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಏನ್ ಯೂಸ್ ಮಾಡಿದೀವಿ? ವಿ ಆರ್ ಯೂಸಿಂಗ್ ಯುರೇನಿಯಂ 238. ಸೊ ಯುರೇನಿಯಂ 238 ಯೂಸ್ ಮಾಡಿದ್ರಿಂದ ವಾಟ್ ಆರ್ ದ ಟೂ ಕಾಂಪೋನೆಂಟ್ಸ್ ವಿ ಆರ್ ಗೆಟಿಂಗ್? ಒನ್ ಕಾಂಪೋನೆಂಟ್ ಇಸ್ ಎಲೆಕ್ಟ್ರಿಸಿಟಿ ಫಾರ್ ಅಪ್ರಾಕ್ಸಿಮೇಟ್ಲಿ 12 years, 30 years, 12 gigawatt ಅಷ್ಟು ಕರೆಂಟ್ ಸಿಕ್ತು. ಸೆಕೆಂಡ್ ಒನ್ ಇಸ್ ಫಾಡರ್ ಮೆಟೀರಿಯಲ್, ಪ್ಲೂಟೋನಿಯಂ 239 ಸಿಕ್ತು. ದಿಸ್ ಪ್ಲೂಟೋನಿಯಂ 239 ಅಗೇನ್ ಇದನ್ನ ತೆಗೆದುಬಿಟ್ಟು ನಾನು ಏನ್ ಮಾಡ್ತೀನಿ, ಸೆಕೆಂಡ್ ಸ್ಟೇಜ್ ಅಲ್ಲಿ ಫಾಡರ್ ಮೆಟೀರಿಯಲ್ ಆಗಿ ಯೂಸ್ ಮಾಡಿ. ಓಕೆ, ಸೊ ನೌ ವಿ ವಿಲ್ ಸಿ ವಾಟ್ ಈಸ್ ದ ಸೆಕೆಂಡ್ ಸ್ಟೇಜ್. ಸೊ ಇಲ್ಲಿಂದ ನಿಮಗೆ ಫಾಸ್ಟ್ ಆಗಿ ಹೋಗುತ್ತೆ. ಸೊ ದಿಸ್ ಇಸ್ ದ ರಿಯಾಕ್ಷನ್ ಇಟ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ಡೆಫಿನೆಟ್ಲಿ ನನಗೆ ಗೊತ್ತಿರೋ ಹಾಗೆ ನಿಮಗೆ ಇದು ಬೇಕಾಗಿಲ್ಲ, ಇಲ್ಲಿ ಇದೆ ಅಲ್ವಾ? ಸೊ ಒಂದು ನ್ಯೂಟ್ರಾನ್, ಸೊ ಜಸ್ಟ್ ಹೇಳ್ತೀನಿ ಅಷ್ಟೇ, ಕೇಳ್ಕೊಳ್ಳಿ, ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನ್ಯೂಟ್ರಾನ್ಸ್ ಎಷ್ಟಿದೆ ಇಲ್ಲಿ? ಒನ್ ನ್ಯೂಟ್ರಾನ್ ಇದೆ. ಸೊ ಇಫ್ ಯು ಆಡ್ ಒನ್ ನ್ಯೂಟ್ರಾನ್ ಟು ಯುರೇನಿಯಂ 238, ಸೊ ಏನಾಗುತ್ತೆ? ಸೊ ಯುರೇನಿಯಂ, ಸೊ ದಿಸ್ ಇಸ್ ಫಿಸೈಲ್ ಐಸೋಟೋಪ್ ಅಲ್ವಾ, 38. ಸೊ ಇದಕ್ಕೆ ಒಂದು ನ್ಯೂಟ್ರಾನ್ ನ ಸೇರಿಸ್ತೀನಿ. ಸೊ ಸೇರಿಸಿದಾಗ ಏನಾಗುತ್ತೆ? ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಯುರೇನಿಯಂ 239. ಕ್ಲಿಯರ್? ಸೊ ನೆಕ್ಸ್ಟ್ ಅಗೇನ್ ಯುರೇನಿಯಂ 239 ಇದೆ. ಸೊ ಯುರೇನಿಯಂ 39 ಗೆ ಏನಾಗುತ್ತೆ? ಸೊ ಇದು 39 ಆದ ತಕ್ಷಣನೇ, ಸೊ ಯುರೇನಿಯಂ 39 it will be converted only into uranium 39, but it will undergo beta decay ಅಂತ ಕರೀತಾರೆ. ದಿಸ್ ಇಸ್ ಇನ್ ಕೆಮಿಸ್ಟ್ರಿ. ಸೊ ಬೀಟಾ ಡಿಕೆ ಅಂತ ಹೇಳಿದ್ರೆ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರತ್ತೆ. ಕೆಮಿಕಲ್ ರಿಯಾಕ್ಷನ್ ಆಗೋವಾಗ ಸೊ ಇದ್ರ ಒಳಗಡೆ ನ್ಯೂಟ್ರಾನ್ಸ್ ಇರುತ್ತಲ್ವಾ, ಇದ್ರ ಒಳಗಡೆ ನ್ಯೂಟ್ರಾನ್ಸ್ ಮತ್ತೆ ಪ್ರೋಟಾನ್ಸ್ ಇರುತ್ತಲ್ವಾ. ಸೊ ನ್ಯೂಟ್ರಾನ್ಸ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರೋಟಾನ್ ಅಂಡ್ ಪ್ರೋಟಾನ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ನ್ಯೂಟ್ರಾನ್. ಸೊ ದಟ್ ಇಸ್ ವೈ ನಿಮಗೆ ನಂಬರ್ ಇಲ್ಲೂ ಚೇಂಜ್ ಆಗಲ್ಲ. ನ್ಯೂಟ್ರಾನ್ ಇದ್ದಿದ್ದು ಪ್ರೋಟಾನ್ ಆಗಿ ಕನ್ವರ್ಟ್ ಆಗುತ್ತೆ, ಪ್ರೋಟಾನ್ ಇದ್ದಿದ್ದು ನ್ಯೂಟ್ರಾನ್ ಆಗಿ ಕನ್ವರ್ಟ್ ಆಗೋವಾಗ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆಗೋವಾಗ ಬರೀ ಹೀಟ್ ಬಿಡುಗಡೆ ಆಗುತ್ತೆ. ಪ್ರೋಟಾನ್ಸ್ ಆಚೆ ಹೋಗಲ್ಲ, ಬೇರೆ ಇರೋ ಪ್ರೋಟಾನ್ ನ್ಯೂಟ್ರಾನ್ ಬಂದು ಅಂಟ್ಕೊಳ್ಳಲ್ಲ, ಬರೀ ಹೀಟ್ ಬಿಡುಗಡೆ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಬೀಟಾ ಡಿಕೆ. ಸೊ ಆ ರಿಯಾಕ್ಷನ್ ಕೂಡ ನಡೆಯುತ್ತೆ ಒಳಗಡೆ. ಸೊ ಯು ಕ್ಯಾನ್ ಸಿ ಹಿಯರ್ 92 ಪ್ರೋಟಾನ್ ಇದೆಯಾ, ಇಲ್ಲೆಷ್ಟಿದೆ? 93 ಆಗಿದೆ. ಸೊ ನಂಬರ್ ಚೇಂಜ್ ಆಯ್ತು. ಅಗೇನ್ 147 ಇದೆ, ಇಲ್ಲೆಷ್ಟಾಯ್ತು? 146 ಆಯ್ತು. ಸೊ ಇಟ್ ಹ್ಯಾಸ್ ಬಿನ್ ಬ್ಯಾಲೆನ್ಸ್ಡ್. ಈ ರೀತಿ ಚೇಂಜಸ್ ಆಗುವಾಗ ಇಟ್ ವಿಲ್ ರಿಲೀಸ್ ಜಸ್ಟ್ ಎನರ್ಜಿ. ನ್ಯೂಟ್ರಾನ್ ಪ್ರೋಟಾನ್ ರಿಲೀಸ್ ಆಗಲ್ಲ. ಸೊ ದಟ್ ಈಸ್ ಕಾಲ್ಡ್ ಬೀಟಾ ಡಿಕೆ. ಸೊ ಇಲ್ಲಿ ಸಿಗೋ ಎಲೆಕ್ಟ್ರಿಸಿಟಿಯನ್ನು ಕೂಡ ಕನ್ವರ್ಟ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಕಂಟಿನ್ಯೂಸ್ಲಿ ವಿ ವಿಲ್ ಕನ್ವರ್ಟ್ ಟಿಲ್ ಇಟ್ ವಿಲ್ ಕನ್ವರ್ಟೆಡ್ ಇಂಟು ಪ್ಲೂಟೋನಿಯಂ. ಓಕೆ, ಸೊ ಫಸ್ಟ್ ಸ್ಟೇಜ್ ಆಯ್ತು. ಸೆಕೆಂಡ್ ಸ್ಟೇಜ್ ನೋಡೋಣ. ಸೆಕೆಂಡ್ ಸ್ಟೇಜ್ ಈಸ್ ಕಾಲ್ಡ್ ಆಸ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್. ಫಾಸ್ಟ್ ಬ್ರೀಡರ್ ರಿಯಾಕ್ಟರ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ರೀಡಿಂಗ್? ಬ್ರೀಡಿಂಗ್ ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ? ವಿಲ್ ಗೆಟ್ ಮೋರ್ ಅಂಡ್ ಮೋರ್ ಮಟೀರಿಯಲ್ ಸಿಕ್ಕತ್ತೆ. ಸೊ ಈ ಪಾರ್ಟ್ ಅಲ್ಲಿ ಏನ್ ಮಾಡ್ತೀವಿ? ವಿ ಯೂಸ್ ಪ್ಲೂಟೋನಿಯಂ 239. ಎಲ್ಲಿಂದ ತಗೊಂಡಿದೀವಿ?
ಫಸ್ಟ್ ಸ್ಟೇಜ್ ಅಲ್ಲಿ ಸಿಕ್ತಲ್ವಾ. ಸೊ ಪ್ಲೂಟೋನಿಯಂ 239 ತಗೊಂಡಿದೀವಿ, ವಿಚ್ ಇಸ್ ಅ ಬೈ ಪ್ರಾಡಕ್ಟ್ ಆಫ್ ಫಸ್ಟ್ ಸ್ಟೇಜ್. ನೆಕ್ಸ್ಟ್ ಮಾಡರೇಟರ್. ಸೊ ಇಲ್ಲಿ ಯಾವುದೇ ಮಾಡರೇಟರ್ ನ ಯೂಸ್ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ ನಲ್ಲಿ ಕೇಳ್ತಾರೆ ಇದನ್ನ. ಸೆಕೆಂಡ್ ಸ್ಟೇಜ್ ಅಲ್ಲಿ ನೀವು ಯಾವುದೇ ಕೂಲೆಂಟ್ ಅಥವಾ ವಾಟರ್ ಯೂಸ್ ಮಾಡಲ್ಲ. ಸೊ ಇದನ್ನ ಬರೀ ಪ್ಲೂಟೋನಿಯಂ ನ ತಗೊಂಡು ಹಾಕಿದಾಗ ಯು ವಿಲ್ ಗೆಟ್ ಮಿಕ್ಸ್ಡ್ ಆಕ್ಸೈಡ್ ಫ್ಯೂಯಲ್ಸ್ ಆಫ್ ಪ್ಲೂಟೋನಿಯಂ ಆಕ್ಸೈಡ್ ಪ್ಲಸ್ ಯುರೇನಿಯಂ ಆಕ್ಸೈಡ್. ಒಂದ್ಸಲ ಇದನ್ನ ನೋಡೋಣ, ಡಯಾಗ್ರಾಮ್ ನೋಡ್ಬಿಡೋಣ, ನಿಮಗೆ ಅಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇಲ್ಲಿದೆಯಲ್ಲ, ಸೊ ಇಲ್ಲಿ ಏನ್ ಮಾಡ್ತೀವಿ, ಸೊ ಪ್ಲೂಟೋನಿಯಂ ನ ಹಾಕ್ತಿವಿ ಆಸ್ ಅ ಫ್ಯೂಯಲ್. ಸೊ ಪ್ಲೂಟೋನಿಯಂ ಹಾಕಿದಾಗ ಇಫ್ ಯು ಆಡ್ ದ ಪ್ಲೂಟೋನಿಯಂ ಇಟ್ ವಿಲ್ ಜನರೇಟ್ ಎಲೆಕ್ಟ್ರಿಸಿಟಿ. ಸೊ ಸಮ್ ಪಾರ್ಟ್ ಆಫ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಅಗೈನ್ ಇಟ್ ವಿಲ್ ಜನರೇಟ್ ಮೋರ್ ಅಂಡ್ ಮೋರ್ ಪ್ಲೂಟೋನಿಯಂ. ಹೆಚ್ಚಿಗೆ ಪ್ಲೂಟೋನಿಯಂ ನ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಸೊ ನಿಮಗೆ ಎಷ್ಟು ಹೆಚ್ಚಿಗೆ ಪ್ಲೂಟೋನಿಯಂ ಬಿಡುಗಡೆ ಆಗುತ್ತೋ ಆ ಪ್ಲೂಟೋನಿಯಂ ನ ಇಟ್ ಈಸ್ ವೆರಿ ಈಸಿ ಟು ಕನ್ವರ್ಟ್ ಇಂಟು ಯುರೇನಿಯಂ. ಸೊ ಪ್ಲೂಟೋನಿಯಂ ಎಷ್ಟಿರುತ್ತೆ ನಿಮಗೆ? ಸೊ ವಾಟ್ ಇಸ್ ದ ಪ್ಲೂಟೋನಿಯಂ ನಂಬರ್? can see here time table ನೋಟ್ ಮಾಡೋಣ, ಇಲ್ಲ ಒಂದ್ಸಲ ನೋಡಿ. ಪ್ಲೂಟೋನಿಯಂ ಇದೆಯಲ್ಲ, see here you have plutonium ಅಲ್ವಾ? 94 ಇದೆ, 90, 91, 92, 93, 94. ಸೊ 94 ಇದೆ. ಸೊ ಎಷ್ಟು ಪ್ಲೂಟೋನಿಯಂ ನಿಮಗೆ ಕನ್ವರ್ಟ್ ಆಗುತ್ತೋ, ಈ ಪ್ಲೂಟೋನಿಯಂ ಮತ್ತೆ ಥೋರಿಯಂ ಎರಡನ್ನು ನೀವು ಒಂದು ಚೇಂಬರ್ ಒಳಗಡೆ ಹಾಕ್ಬಿಟ್ರೆ ಬೋತ್ ಥಿಂಗ್ಸ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಯುರೇನಿಯಂ. ಬಿಕಾಸ್ ಥೋರಿಯಂ ಡೆಪಾಸಿಟ್ ನಮ್ಮ ಹತ್ರ ಎಕ್ಸೆಸಿವ್ ಆಗಿದೆ ಇಂಡಿಯಾದಲ್ಲಿ. ಆ ಥೋರಿಯಂ ನ ತಗೊಂಡ್ಬರ್ತೀವಿ ಪ್ಲಸ್ ಪ್ಲೂಟೋನಿಯಂ ನ ತಗೊಂಡ್ಬರ್ತೀವಿ. ಇದೆರಡನ್ನು ಹಾಕಿ ರಿಯಾಕ್ಷನ್ ಚೇಂಬರ್ ಮೇಲೆ ಇಟ್ರೆ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಯುರೇನಿಯಂ. ದಟ್ ಯುರೇನಿಯಂ ಇಟ್ ಸೆಲ್ಫ್ ವಿಲ್ ಅಂಡರ್ಗೋ ಕೆಮಿಕಲ್ ರಿಯಾಕ್ಷನ್ ಅಂಡ್ ಸ್ಟಾರ್ಟ್ ಟು ಜನರೇಟ್ ಎಲೆಕ್ಟ್ರಿಸಿಟಿ ಫಾರ್ ಎವರ್. ಸೊ ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಸೊ ಅದಕ್ಕೆ ಏನ್ ಬೇಕು ನಮಗೆ? ಎಕ್ಸೆಸ್ ಆಫ್ ರಾ ಮೆಟೀರಿಯಲ್ಸ್ ಬೇಕು. ಸೊ ಎಕ್ಸೆಸ್ ಆಫ್ ರಾ ಮೆಟೀರಿಯಲ್ಸ್ ನ ಪ್ರೊಡ್ಯೂಸ್ ಮಾಡೋ ಕೆಲಸವನ್ನ ಸ್ಟೇಜ್ 2 ನಲ್ಲಿ ಮಾಡ್ತೀವಿ. ಅಂದ್ರೆ ಥರ್ಡ್ ಸ್ಟೇಜ್ ಗೆ ಬೇಕಾಗಿರುವಂತ ಕೆಮಿಕಲ್ಸ್ ಏನಿದೆಯೋ, ಹೆವಿ ಕೆಮಿಕಲ್ಸ್ ಜಾಸ್ತಿ ಏನ್ ಬೇಕೋ ಅದನ್ನ ಪ್ರೊಡ್ಯೂಸ್ ಮಾಡೋ ಕೆಲಸನ ನಾವು ಇಲ್ಲಿ ಮಾಡ್ತೀವಿ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಏನಾಗುತ್ತೆ? ಮೋರ್ ಅಂಡ್ ಮೋರ್ ಪ್ಲೂಟೋನಿಯಂ ವಿಲ್ ಬಿ ಪ್ರೊಡ್ಯೂಸ್ಡ್ along with generation of electricity. So this is second stage. ನಾವು ಇದನ್ನ ಪ್ರಶ್ನೆ ತಿಳ್ಕೊಂಡಾದ್ಮೇಲೆ ವೆದರ್ ವಿ ಆರ್ ಯೂಸಿಂಗ್ ಇಟ್ ಆರ್ ನಾಟ್, ಇಂಡಿಯಾದಲ್ಲಿ ಇದು ಯೂಸ್ ಮಾಡ್ತಾ ಇದೀವೋ ಇಲ್ವೋ ಅದು ನೆಕ್ಸ್ಟ್ ಕ್ವೆಶನ್ ಅಲ್ವಾ. ಸೊ ಅದನ್ನ ತಿಳ್ಕೊಳಕ್ ಮುಂಚೆ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ಆಲ್ ದ 3 ಸ್ಟೇಜಸ್. ಸೆಕೆಂಡ್ ಸ್ಟೇಜ್ ಅರ್ಥ ಆಗಿದೆಯಾ? ಸೆಕೆಂಡ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತೀವಿ? ಪ್ಲೂಟೋನಿಯಂ ಅನ್ನ ಯೂಸ್ ಮಾಡಿಕೊಂಡು ವಿ ವಿಲ್ ಪ್ರೊಡ್ಯೂಸ್ ಮೋರ್ ಅಂಡ್ ಮೋರ್ ಪ್ಲೂಟೋನಿಯಂ ಅಲಾಂಗ್ ವಿತ್ ಸಮ್ ಎಲೆಕ್ಟ್ರಿಸಿಟಿ. ಇಲ್ಲಿದೆ ಅಲ್ವಾ, 300 ಗಿಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡಬಹುದು. ಬಟ್ ವಿ ಆರ್ ನಾಟ್ ಯೂಸಿಂಗ್ ಇನ್ ಇಂಡಿಯಾ. ದಿಸ್ ಈಸ್ ಜಸ್ಟ್ ಕಾನ್ಸೆಪ್ಟ್ ಆಫ್ ಹೋಮಿ ಜೆ ಬಾಬಾ. ಆಯ್ತಾ? ಇದು ಮಾಡೋದು ತುಂಬಾ ಕಷ್ಟ ಇದೆ. ಸೊ ಹಾಗಾಗಿ ಅಟ್ ಪ್ರೆಸೆಂಟ್ ವಿ ಆರ್ ನಾಟ್ ಯೂಸಿಂಗ್ ದ ಸೆಕೆಂಡ್ ಸ್ಟೇಜ್. ಇಂಡಿಯಾದಲ್ಲಿ ವಿ ಆರ್ ಯೂಸಿಂಗ್ ಓನ್ಲಿ ಫಸ್ಟ್ ಸ್ಟೇಜ್. ಆಗಿದೆ ಅಲ್ವಾ? ಸೊ ಇದನ್ನ ಬರ್ಕೊಳ್ಳಿ, ಇಷ್ಟು ಬರ್ಕೊಳ್ಳಿ ಸಾಕಾಗುತ್ತೆ. ಸೊ ಪ್ಲೂಟೋನಿಯಂ ವಿ ಆರ್ ಯೂಸಿಂಗ್ ಫ್ಯೂಯಲ್ ಆಸ್ ಎ ಪ್ಲೂಟೋನಿಯಂ ಅಂಡ್ byproduct as plutonium oxide. Plutonium oxide so is nothing but plutonium. Clear? Plutonium ಸಿಗುತ್ತೆ, ಸ್ವಲ್ಪ ಅಮೌಂಟ್ ಆಫ್ ಯುರೇನಿಯಂ ಆಕ್ಸೈಡ್ ಸಿಗುತ್ತೆ. ಸೊ ಇವಾಗ ಅರ್ಥ ಆಗಿದೆಯಾ ವಾಟ್ ಇಸ್ ದ ಮೀನಿಂಗ್ ಆಫ್ ಬ್ರೀಡರ್? ವಿ ಆರ್ ಯೂಸಿಂಗ್ ಪ್ಲೂಟೋನಿಯಂ ಅಂಡ್ ಪ್ರೊಡ್ಯೂಸಿಂಗ್ ಮೋರ್ ಅಂಡ್ ಮೋರ್ ಪ್ಲೂಟೋನಿಯಂ ಅಲಾಂಗ್ ವಿತ್ ಎಲೆಕ್ಟ್ರಿಸಿಟಿ ಅಲ್ವಾ. ಸೊ ಇದಷ್ಟು ಆದ್ಮೇಲೆ ಪ್ಲೂಟೋನಿಯಂ 239 ಅಂಡರ್ಗೋಸ್ ಫಿಷನ್ ರಿಯಾಕ್ಷನ್ ಟು ಪ್ರೊಡ್ಯೂಸ್ ಎನರ್ಜಿ as well as uranium 238. Uranium 238 na ready ಮಾಡಿ ಕೊಡುತ್ತೆ. In the fuel gets converted into plutonium 238. ಆಗಿದೆಯಾ? So then ಯಾಕೆ ಈ ಸ್ಟೇಜ್ ನ why we call this stage as breeder reactor? ಇದು ಒಂದು ಲೈನ್ ಅನ್ನ ಬರ್ಕೊಳ್ಳಿ. This line ಇದು ಬೇಡ. So this stage produces more plutonium than it consumes. ಎಷ್ಟು ಇನ್ಪುಟ್ ಹಾಕ್ತಿವೋ ಅದಕ್ಕಿಂತ ಜಾಸ್ತಿ ಪ್ಲೂಟೋನಿಯಂ ನ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಈಸ್ ವೈ ದಿಸ್ ಸ್ಟೇಜ್ ಇಸ್ ಕಾಲ್ಡ್ ಬ್ರೀಡರ್ ರಿಯಾಕ್ಟರ್ ಸ್ಟೇಜ್. ಸೊ ಇದನ್ನ ನಾವೇನ್ ಮಾಡ್ತೀವಿ ಥರ್ಡ್ ಸ್ಟೇಜ್ ಅಲ್ಲಿ ಆಸ್ ಎ ಫಾಡರ್ ಮೆಟೀರಿಯಲ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಪ್ಲೂಟೋನಿಯಂ. ಅಂಡ್ ಥರ್ಡ್ ಸ್ಟೇಜ್ ಈಸ್ ಅಡ್ವಾನ್ಸ್ಡ್ ಹೆವಿ ವಾಟರ್ ರಿಯಾಕ್ಟರ್. ಸೊ ಇಲ್ಲಿ ಏನ್ ಮಾಡ್ತೀವಿ ನೆಕ್ಸ್ಟ್ ಸ್ಟೇಜ್ ನಲ್ಲಿ? ಸೊ ಏನೇನು ಕೆಮಿಕಲ್ಸ್ ಐ ಮೀನ್ ಫಾಡರ್ ಮೆಟೀರಿಯಲ್ಸ್ ಆಡ್ ಮಾಡ್ತೀವಿ. ಸೊ ನಮಗೆ ಕಂಪ್ಲೀಟ್ ಆಗಿ ಸೊ ಇಲ್ಲಿ ಏನ್ ಬೇಕು ಕೆಮಿಕಲ್ ನ ಆಡ್ ಮಾಡಿದ್ಮೇಲೆ ಸೊ ಇಟ್ ಮಸ್ಟ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ಕಂಟಿನ್ಯೂಸ್ಲಿ ಫಾರ್ 500 years. ಹತ್ತತ್ರ 500 ವರ್ಷಕ್ಕೆ
ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಥರ್ಡ್ ಸ್ಟೇಜ್ ನಲ್ಲಿ ಇರುತ್ತೆ. ರೈಟ್ ಡೌನ್ ಬರ್ಕೊಂಡಿದ್ರೆ ಆಲ್ರೆಡಿ ಬರ್ಕೊಂಡಿದ್ರೆ, ಸೊ ಜಸ್ಟ್ ಟೇಕ್ ದ ಡೆಫಿನೇಷನ್. ಇಟ್ ಈಸ್ ಕಾಲ್ಡ್ ಅಡ್ವಾನ್ಸ್ಡ್ ಹೆವಿ ವಾಟರ್ ರಿಯಾಕ್ಟರ್. ಸೊ ದಿಸ್ ಈಸ್ ದ ಮೋಸ್ಟ್ ಕ್ರಿಟಿಕಲ್ ಸ್ಟೇಜ್, ಎಕ್ಸ್ಟ್ರೀಮ್ಲಿ ಡೇಂಜರಸ್ ಸ್ಟೇಜ್. ಕರೆಕ್ಟ್ ಆಗಿ ರಿಯಾಕ್ಷನ್ ಕಂಟ್ರೋಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ದಿಸ್ ಸ್ಟೇಜ್ ವಿಲ್ ಬಿ very dangerous. The main purpose of stage 3 is to achieve sustainable. What is sustainable? Continuous. Nam generation, next generation. So one generation andre ಎಷ್ಟು ವರ್ಷ? How many years approximately? 30 years. 30 ವರ್ಷಕ್ಕೆ ಒಂದು ಜನರೇಷನ್ ಚೇಂಜ್ ಆಗುತ್ತೆ ಅಲ್ವಾ? ಸೊ ನೀವು ಹುಟ್ಟಿ 30 ವರ್ಷದ ಒಳಗಡೆ ಮದುವೆ ಆಗುತ್ತೆ, ಅದು ಮಕ್ಕಳಾದ್ರೆ ಸೊ ಜನರೇಷನ್ ವಿಲ್ ಗೆಟ್ ಚೇಂಜ್. ಸೊ 30 years one generation means 500 ವರ್ಷ ಅಂದ್ರೆ you will have so many generations. So that is why it is called as sustainable nuclear fuel by combination of. So ಇಲ್ಲಿ ನಾವು ನಮ್ಮ ಇಂಡಿಯಾದಲ್ಲಿ ಸಿಕ್ಕುವಂತ ಥೋರಿಯಂ ಏನಿದೆ ಅಲ್ವಾ, ಮೊನೋಸೈಟ್ ಸ್ಯಾಂಡ್ ಕೇರಳದಿಂದ ತಗೊಂಡ್ಬಂದಿರೋದು. ಸೊ ಆ ಸ್ಯಾಂಡ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರುವಂತ ಮೊನೋಸೈಟ್ ಪ್ಲಸ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಪ್ರೊಡ್ಯೂಸ್ ಆಗಿರುವಂತ ಯುರೇನಿಯಂ 233 ಪ್ಲಸ್ ಪ್ಲೂಟೋನಿಯಂ. ಸೊ ಇದಿಷ್ಟನ್ನ ಆಡ್ ಮಾಡಿ, ಸೊ 1, 2 and 3 ಇದಿಷ್ಟನ್ನ ಆಡ್ ಮಾಡಿ ಕಂಟಿನ್ಯೂಸ್ ಆಗಿ ಒಂದು ಚೇಂಬರ್ ನಲ್ಲಿ ಲಾಕ್ ಮಾಡಿ ಬಿಡ್ತೀವಿ. ಸೊ ದಿಸ್ ವಿಲ್ ಲೀಡ್ಸ್ ಟು ದ ಕಂಟಿನ್ಯೂಸ್ ಎಮರ್ಜೆನ್ಸ್ ಆಫ್ ಎನರ್ಜಿ. ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರುತ್ತೆ, ಎನರ್ಜಿ ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತೆ. ಸೊ ಥೋರಿಯಂ ಹೇಗೆ ಯುರೇನಿಯಂ ಆಗಿ ಕನ್ವರ್ಟ್ ಆಗುತ್ತೆ ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಕ್ಲಿಯರಾ? ಸೊ ಇದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಸೊ ಹಿಯರ್ ಥೋರಿಯಂ ಈಸ್ ಕನ್ವರ್ಟೆಡ್. ಸೊ ಹಿಯರ್ ಯು ಕ್ಯಾನ್ ಸಿ. ಸೊ ಥೋರಿಯಂ ನ ಏನ್ ಮಾಡ್ತೀವಿ, ಯುರೇನಿಯಂ ಜೊತೆ ಹಾಕ್ತಿವಿ. ಯುರೇನಿಯಂ ಜೊತೆ ಹಾಕಿದಾಗ ಸೊ ಥೋರಿಯಂ ಏನಾಗುತ್ತೆ, ಯುರೇನಿಯಂ ಜೊತೆ ಹೋಗಿ ಬಂಬಾರ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಂಬಾರ್ಡ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಯು ಕ್ಯಾನ್ ನೋಟಿಸ್ ಹಿಯರ್ ವಿ ಹ್ಯಾವ್ ಥೋರಿಯಂ ಮೀನ್ಸ್ 90 ಪ್ರೋಟಾನ್ ಅಂಡ್ 142 ನ್ಯೂಟ್ರಾನ್ಸ್ ಇರುತ್ತೆ ಥೋರಿಯಂ ಒಳಗಡೆ. ಸೊ ಯುರೇನಿಯಂ ಏನಾಗುತ್ತೆ, ಇಟ್ ಈಸ್ ಕನ್ವರ್ಟೆಡ್ ಇಂಟು 90 ಪ್ರೋಟಾನ್ ಆಸ್ ವೆಲ್ ಆಸ್ 143 ನ್ಯೂಟ್ರಾನ್ಸ್. ಬಂಬಾರ್ಡ್ಮೆಂಟ್ ಆದಾಗ ಒಂದು ನ್ಯೂಟ್ರಾನ್ ಜಾಸ್ತಿ ಆಗುತ್ತೆ. ಕ್ಲಿಯರಾ? ಸೊ ದೆನ್ ಅಗೈನ್ ಪ್ರೊಟಾಕ್ಟಿನಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಸೊ 91 ಥೋರಿಯಂ ಪಕ್ಕದಲ್ಲಿ ಇತ್ತಲ್ವಾ ಪೀರಿಯಡಿಕ್ ಟೇಬಲ್ ನಲ್ಲಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ರೊಟಾಕ್ಟಿನಿಯಂ. ಸೊ 91 ಆಗಿ ಕನ್ವರ್ಟ್ ಆಗುತ್ತೆ. ಅಗೇನ್ ಇಟ್ ವಿಲ್ ಅಂಡರ್ಗೋ ಬಂಬಾರ್ಡ್ಮೆಂಟ್. ಡಿಕ್ಕಿ ಹೊಡಿತಾ ಹೊಡಿತಾ ಇನ್ನೊಂದು ನ್ಯೂಟ್ರಾನ್ ಬಂದು ಆಡ್ ಆಗುತ್ತೆ. ಸೊ ಇಲ್ಲಿ ಒಂದು ನ್ಯೂಟ್ರಾನ್ ಆಡ್ ಆಗಿ 91 ಆಗಿದೆ. ಸೊ ಅನದರ್ ನ್ಯೂಟ್ರಾನ್ ವಿಲ್ ಗೆಟ್ ಆಡೆಡ್. ಸೊ ದೆನ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಯುರೇನಿಯಂ 92. ಪ್ರೋಟಾನ್ 92 ಇದ್ರೆ ವಿ ಕಾಲ್ ಇಟ್ ಆಸ್ ಯುರೇನಿಯಂ. ಯುರೇನಿಯಂ ಅಂತ ಕರಿತೀವಾ 92 ಪ್ರೋಟಾನ್ಸ್ ಇದ್ರೆ. ಸೊ ಥೋರಿಯಂ will be finally converted into uranium 233. ಸೊ ಇವಾಗ ನೀವು ಆಡ್ ಮಾಡಿರೋದು ಕೂಡ ಯುರೇನಿಯಂ 33 ಪ್ಲಸ್ ಥೋರಿಯಂ ಕನ್ವರ್ಟ್ ಆಗಿ ಯುರೇನಿಯಂ 233 ಆಗಿದೆ. ದೀಸ್ ಟು ವಿಲ್ ಸ್ಟಾರ್ಟ್ ಟು ಬಂಬಾರ್ಡ್. ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತೆ ಪ್ಲಸ್ ಮತ್ತೆ ಕಿತ್ಕೊಂಡು ಹೋಗುತ್ತವೆ, ಎನರ್ಜಿ ರಿಲೀಸ್ ಮಾಡುತ್ತೆ. ಇದು ಹೋಗಿ ಮತ್ತೆ ಡಿಕ್ಕಿ ಹೊಡೆಯುತ್ತೆ, ಸೊ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತೆ, ಮತ್ತೆ ಹೋಗಿ ನ್ಯೂಟ್ರಾನ್ಸ್ ನ ಬಿಡುಗಡೆ ಮಾಡುತ್ತೆ. The reaction will continuously takes place approximately for 500 years. So third stage ಒಂದ್ಸಲ ನೋಡ್ಬಿಡೋಣ. So here you can see that thorium ಅನ್ನ ಆಡ್ ಮಾಡ್ತಾ ಇದೀವಿ ಇಲ್ಲಿ. So we are adding the thorium deposit, thorium that we have taken from Kerala. ಇಂಡಿಯಾದಲ್ಲಿ ಸಿಕ್ಕೋ ಥೋರಿಯಂ ನ ಆಡ್ ಮಾಡ್ತಾ ಇದೀವಿ. ಪ್ಲಸ್ ಯುರೇನಿಯಂ 233 ಇಲ್ಲಿ ಏನ್ ಪ್ರೊಡ್ಯೂಸ್ ಆಗಿದೆ ಅಲ್ವಾ, ಸೊ ದಿಸ್ ವಿ ಆರ್ ಆಲ್ಸೋ ಯೂಸಿಂಗ್. ಸೊ ಅಲಾಂಗ್ ವಿತ್ ಯು ಕ್ಯಾನ್ ಯೂಸ್ ಪ್ಲೂಟೋನಿಯಂ ಆಲ್ಸೋ. ಆಯ್ತಾ? ಸೊ ಎರಡನ್ನು as a raw material we are using here, and this will generate 500 gigawatt of electricity up to how many years? 500 years. ಸಾಕಲ್ಲ ಇಷ್ಟು ಎಲೆಕ್ಟ್ರಿಸಿಟಿ ಜನರೇಟ್ ಆದ್ರೆ. ಬಟ್ ನಿಮಗೆ ಕೇಳಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಯ್ತು, ಆ ಪ್ರೋಸೆಸ್ ನ ಕಂಟಿನ್ಯೂ ಮಾಡೋದಕ್ಕೆ ಅದ್ರ ಡಬಲ್ ಕಷ್ಟ ಇದೆ. ಸೊ ದಟ್ ಈಸ್ ವೈ ಸೊ ಇಂಡಿಯಾದಲ್ಲಿ ವಿ ಆರ್ ನಾಟ್ ಯೂಸಿಂಗ್ ಸ್ಟೇಜ್ ಥರ್ಡ್. ಸ್ಟೇಜ್ ಸೆಕೆಂಡ್ ಕೂಡ ಕಲ್ಪಕಂ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ತಮಿಳುನಾಡಲ್ಲಿದೆ. ಅಲ್ಲಿ ವಿ ಹ್ಯಾವ್ ಜಸ್ಟ್ ಇನಿಷಿಯೇಟೆಡ್. ಸೊ ಸ್ಟಾರ್ಟ್ ಮಾಡಿದೀವಿ. ಬಟ್ ಇವಾಗ ಯೂಸ್ ಮಾಡ್ತಾ ಇರೋದು ಫಾರ್ ಟು ಜನರೇಟ್ ಎಲೆಕ್ಟ್ರಿಸಿಟಿ ವಿ ಆರ್ ಯೂಸಿಂಗ್ ಓನ್ಲಿ ಫಸ್ಟ್ ಸ್ಟೇಜ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಷನ್. ಬಟ್ ಎಕ್ಸಾಮ್ ಅಂತ ಬಂದಾಗ ದೇ ಮೇ ಆಸ್ಕ್ ಯು ಎನಿವೇರ್ ಬಿಟ್ವೀನ್ ದೀಸ್ 3 ಸ್ಟೇಜಸ್ ಅಲ್ವಾ? ನೆನ್ಪಿಟ್ಕೊಬೇಕಾಗಿರೋದು ಏನ್ ಹೇಳಿ? ವಾಟ್ ಈಸ್ ದ ಇನ್ಪುಟ್, what is the procedure, what is the output? Input, procedure, output. Input, procedure, output. Clear? ಅಷ್ಟು ತಿಳ್ಕೊಂಡ್ರೆ ಸಾಕು.
ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ವಿಲ್ ಗೆಟ್ ಜನರೇಟೆಡ್. ಸೊ ಫಾರ್ 500 ಗಿಗಾವ್ಯಾಟ್ ಆಫ್ ಎಲೆಕ್ಟ್ರಿಸಿಟಿ ಎಷ್ಟು ವರ್ಷಕ್ಕೆ ಸಿಕ್ಕುತ್ತೆ? 500 ಇಯರ್ಸ್ಗೆ ಆಗುವಷ್ಟು ಎಲೆಕ್ಟ್ರಿಸಿಟಿಯನ್ನ ಥರ್ಡ್ ಸ್ಟೇಜ್ ಅಲ್ಲಿ ವಿ ಕ್ಯಾನ್ ಜನರೇಟ್. ಸೊ ಇನ್ ಆಲ್ 3 ಸ್ಟೇಜಸ್ ನಾವೇನ್ ಮಾಡ್ತಾ ಇದೀವಿ, ಒಂದು ಚೇಂಬರ್ ಯೂಸ್ ಮಾಡ್ತೀವಿ. ಆ ಚೇಂಬರ್ ಒಳಗಡೆಗೆ ಸೊ ವಿ ಆರ್ ಯೂಸಿಂಗ್ ದ ಕೆಮಿಕಲ್ಸ್ ಅಂತ ಹೇಳ್ಬೋದು, ಅಥವಾ ಎನಿ ಆಟಮ್ಸ್ ನ ಯೂಸ್ ಮಾಡ್ತೀವಿ. ಸೊ ರಿಯಾಕ್ಷನ್ ಆಗುತ್ತೆ ಅಲ್ವಾ? ಸೊ ಜನರಲ್ ಆಗಿ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ, ಸೊ ಇದನ್ನೇನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ಯು ಹೌ ದ ರಿಯಾಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್ ಅಲಾಂಗ್ ವಿತ್ ಡಯಾಗ್ರಾಮ್. ಸೊ ಡಯಾಗ್ರಾಮ್ ತೋರಿಸಿ ಹೇಳ್ಕೊಡ್ತೀನಿ ನಿಮಗೆ. ಸಿ ದ ಡಯಾಗ್ರಾಮ್ ಹಿಯರ್. ಸೊ ದಿಸ್ ಈಸ್ ದ ಆಕ್ಚುಯಲ್ ಪಿಕ್ಚರ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ನಾಟ್ ರಿಯಾಕ್ಟರ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ನಿಮಗೆ ಮೇಲ್ಗಡೆ ದೊಡ್ಡ ಚಿಮಿನಿ ಕಾಣಿಸುತ್ತಲ್ವಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇಮೇಜಸ್ ತೋರಿಸುವಾಗ. ಸೊ ದಟ್ ಈಸ್ ನಥಿಂಗ್ ಬಟ್, ಸೊ ದಿಸ್ ಇಮೇಜ್ ಇಸ್ ನಥಿಂಗ್ ಬಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯರ್ ಚೇಂಬರ್. ಈ ರೂಮ್ ಇದ್ದಾಗೆ, ಈ ರೂಮ್ ತರ ಇರುತ್ತೆ, 2-3 ಫ್ಲೋರ್, 3-4 ಫ್ಲೋರ್ ಇರುತ್ತೆ. ಕ್ಲಿಯರ್? ಸೊ ಇಲ್ಲಿ ಏನ್ ಮಾಡ್ತಾರೆ, ಸೊ ದಿಸ್ ಈಸ್ ದ ನ್ಯೂಕ್ಲಿಯರ್ ಚೇಂಬರ್. ಈ ಆಕ್ಚುಯಲ್ ಚೇಂಬರ್ ಇದರಲ್ಲಿ ಇರುತ್ತೆ. ಸೊ ಇಲ್ಲಿ ಒಳಗಡೆ ಏನ್ ಮಾಡ್ತೀವಿ, ವಿ ವಿಲ್ ಆಡ್ ದೋಸ್ ಫಿಸೈಲ್ ಅಂಡ್ ಫರ್ಟೈಲ್ ಮೆಟೀರಿಯಲ್ಸ್. ಫಿಸೈಲ್ ಯುರೇನಿಯಂ 233 ನ ಆಡ್ ಮಾಡ್ತೀವಿ, ಪ್ಲಸ್ ಥೋರಿಯಂ ನ ಆಡ್ ಮಾಡ್ತೀವಿ. ಸೊ ಇದ್ರ ಒಳಗಡೆ ಬಂಬಾರ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ದ ರೆಡ್ ಕಲರ್. ರೆಡ್ ಕಲರ್ ಮೀನ್ಸ್ ಎಕ್ಸೆಸಿವ್ ರಿಲೀಸ್ ಆಫ್ ಎನರ್ಜಿ. ಎನರ್ಜಿ ಎಕ್ಸೆಸ್ ಆಗಿ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ವಿಲ್ ಪಂಪ್ ಕೋಲ್ಡ್ ವಾಟರ್. ಕೆಳಗಡೆಯಿಂದ ಏನ್ ಮಾಡ್ತೀವಿ, ತಣ್ಣೀರನ್ನ ಹಾಕ್ತಾ ಹೋಗ್ತೀವಿ. ಕ್ಲಿಯರ್? ಸೊ ಅವಾಗ ಏನಾಗುತ್ತೆ, ರಿಯಾಕ್ಷನ್ ವಿಲ್ ಬಿ ಕಂಟ್ರೋಲ್ಡ್. ಎಷ್ಟು ಬೇಕೋ ಅಷ್ಟು. ಈ ರೂಮಿನ ಕೆಪಾಸಿಟಿ ಇರುತ್ತಲ್ವಾ, ಹೀಟ್ ಅನ್ನ ತಡ್ಕೊಳ್ಳೋ ಅಷ್ಟು. ಸೊ ಮ್ಯಾಕ್ಸಿಮಮ್ ಎಷ್ಟು ತಡಿಬಹುದು ಅಷ್ಟವರೆಗೂ ಎನರ್ಜಿ ರಿಲೀಸ್ ಆಗೋದಕ್ಕೆ ಬಿಡ್ತೀವಿ. ಸೊ ಅದು ಎಕ್ಸೆಸ್ ಆಗಿ ಹೋಗ್ದಲೇ ಇರೋ ರೀತಿ ವಿಲ್ ಕಂಟ್ರೋಲ್ ಬೈ 2 ಆಸ್ಪೆಕ್ಟ್ಸ್. ಒನ್, ಬೈ ಪಾಸಿಂಗ್ ದ ವಾಟರ್. ವಾಟರ್ ಪಂಪ್ ಮೂಲಕ ಕೋಲ್ಡ್ ವಾಟರ್ ನ ಫ್ಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಟ್ ವಿಲ್ ಆಲ್ಸೋ ಕಂಟ್ರೋಲ್ ದ ರಿಯಾಕ್ಷನ್. ಅನದರ್ ಒನ್ ಈಸ್ ವಿಲ್ ಯೂಸ್ ದೀಸ್ ಕಂಟ್ರೋಲ್ ರಾಡ್ಸ್. ಸೊ ದೇ ಆರ್ ನಥಿಂಗ್ ಬಟ್ ಕಂಟ್ರೋಲ್ ರಾಡ್. ಸೊ ಮೇಲ್ಗಡೆ ದೊಡ್ಡ ಬಾವಿಗೆ ಹಗ್ಗ ಬಿಡ್ತೀವಲ್ವಾ, ಆ ರೀತಿ ಇದನ್ನ ಒಂದ್ ಕಡೆಗೆ ಫಿಕ್ಸ್ ಮಾಡಿರ್ತಾರೆ. ಸೊ ನಿಧಾನವಾಗಿ ಒಳಗಡೆಗೆ ಬಂದ ಹಾಗೆ ಸೊ ರಿಯಾಕ್ಷನ್ ಕಡಿಮೆ ಆಗುತ್ತೆ. ಇದನ್ನ ಮೇಲಕ್ಕೆ ಎತ್ತದ ಹಾಗೆ, ಇದನ್ನ ರಿಲೀಸ್ ಮಾಡಿದ ಹಾಗೆಲ್ಲ ಏನಾಗುತ್ತೆ, ರಿಯಾಕ್ಷನ್ ಇಡೀ ಚೇಂಬರ್ ಅಲ್ಲಿ ಸ್ಪೀಡ್ ಆಗಿ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದೀಸ್ ರಾಡ್ಸ್ ಆರ್ ಮೇಡ್ ಅಪ್ ಆಫ್ ಗ್ರಾಫೈಟ್ಸ್. ಪೆನ್ಸಿಲ್ ನಲ್ಲಿ ಯೂಸ್ ಮಾಡ್ತೀವಲ್ಲ ಗ್ರಾಫೈಟ್. ಸೊ ಆ ಗ್ರಾಫೈಟ್ ಇಂದ ಈ ರಾಡ್ ಅನ್ನ ಮಾಡಿರ್ತಾರೆ. ಸೊ ಬಿಕಾಸ್ ಆಫ್ ಗ್ರಾಫೈಟ್ ಇಟ್ ವಿಲ್ ನ್ಯೂಟ್ರಲೈಸ್ ದ ರಿಯಾಕ್ಷನ್. ಸೊ ಇಟ್ ವಿಲ್ ಅಬ್ಸಾರ್ಬ್. ಎರಡು ಆಟಮ್ಸ್ ಗಳ ನಡುವೆ ಫೋರ್ಸ್ ಏನ್ ನಡೀತಾ ಇರುತ್ತೆ, ಆ ಫೋರ್ಸ್ ಅನ್ನ ದೀಸ್ ರಾಡ್ಸ್ ವಿಲ್ ಅಬ್ಸಾರ್ಬ್. ಅಂದ್ರೆ ಈ ಚೇಂಬರ್ ಅಲ್ಲಿ ಕೆಳಗಡೆಗೆ ಈ ರಾಡ್ ಅನ್ನ ಬಿಟ್ಟ ಹಾಗೆ. ಸೊ ಅವಾಗ ರಿಯಾಕ್ಷನ್ ಕಡಿಮೆ ಆಗುತ್ತೆ. ಅಗೇನ್ ಇಫ್ ಯು ಟೇಕ್ ಔಟ್, ಎನರ್ಜಿ ಜಾಸ್ತಿ ಬೇಕು ನಿಮಗೆ ಅನ್ನೋವಾಗ, ಇಫ್ ಯು ಟೇಕ್ ಔಟ್ ದೀಸ್ ರಾಡ್ಸ್, ಸೊ ಅಗೈನ್ ಏನಾಗುತ್ತೆ, ಇಲ್ಲಿರೋ ಅಷ್ಟು ಎಲಿಮೆಂಟ್ಸ್ ಬಂದು ಒಂದಕ್ಕೊಂದು ಡಿಕ್ಕಿ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಗೇನ್ ದೇ ವಿಲ್ ಸ್ಟಾರ್ಟ್ ಟು ರಿಲೀಸ್ ಎಲೆಕ್ಟ್ರಿಸಿಟಿ. ಕ್ಲಿಯರ್? ಸೊ ಏನಾದ್ರೂ ಇದು ಕಂಟ್ರೋಲ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಈ ಕಂಟ್ರೋಲ್ ರಾಡ್ಸ್ ಆಗ್ಲಿ ವಾಟರ್ ನ ನೀವು ಪಾಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ದಿಸ್ ಈಸ್ ನಥಿಂಗ್ ಬಟ್ ಆಟಮ್ ಬಾಂಬ್. ಕಂಪ್ಲೀಟ್ ಇಡೀ ಪ್ಲಾಂಟ್ ಏನೇ ಬ್ಲಾಸ್ಟ್ ಆಗಿ ಹೋಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್, ಈಗ ಎಲೆಕ್ಟ್ರಿಸಿಟಿ ಜನರೇಟ್ ಆಯ್ತು, ಹೀಟ್ ಜನರೇಟ್ ಆಗಿದೆ. ಸೊ ಇಲ್ಲಿ ಒಳಗಡೆ ಬಂದಿರುವಂತ ಹೀಟ್ ಏನಾಗಿದೆಯೋ, ದಿಸ್ ವಿಲ್ ಸ್ಟಾರ್ಟ್ ಟು ಮೂವ್ ಫ್ರಮ್ ದಿಸ್ ಪೈಪ್. ಸೊ ಈ ಪೈಪ್ ಇಂದ ಏನಾಗುತ್ತೆ, ಮೇಲೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾ? ಸೊ ಬಿಕಾಸ್ ಆಫ್ ರಿಯಾಕ್ಷನ್, ಹೆವಿ ಪ್ರೆಷರ್ ನಲ್ಲಿ ರಿಯಾಕ್ಷನ್ ನಡೆಯೋದ್ರಿಂದ ವಿತ್ ಪ್ರೆಷರ್ ಫುಲ್ ಸ್ಪೀಡ್ ನಲ್ಲಿ ಇದು ನುಗ್ಗುತ್ತೆ ಹೀಟ್. ಸೊ ಹೀಟ್ ನುಗ್ಗೋದ್ರಿಂದ ದಿಸ್ ವಿಲ್ ಹೆಲ್ಪ್ ಟು ರೊಟೇಟ್ ದ ಟರ್ಬೈನ್ಸ್. ಮಿಕ್ಕಿದ್ದೆಲ್ಲ ಸೇಮ್ ಥಿಂಗ್. ನಿಮಗೆ ಇಷ್ಟು ದಿವಸ ಏನ್ ಎಕ್ಸ್ಪ್ಲೇನ್ ಮಾಡಿದ್ನೋ ಸೇಮ್ ಥಿಂಗ್. ಸೊ ಟರ್ಬೈನ್ ಏನಾಗುತ್ತೆ, ಹೀಟ್ ಆಗುತ್ತೆ. ಸೊ ಹೀಟ್ ಆದಾಗ ಸೇಮ್ ಮಿಕ್ಸ್, ಇದು ಮೋಟಾರ್ ಹೇಳಿದೆ ಅಲ್ವಾ, ಹೊರಗಡೆ ಶಾಫ್ಟ್ ಇರುತ್ತೆ, ಒಳಗಡೆ ಕಾಪರ್ ಕಾಯಿಲ್ ಇರುತ್ತೆ. ಸೇಮ್ ಥಿಂಗ್, ಟರ್ಬೈನ್ ರೊಟೇಟ್ ಆಗುತ್ತೆ. ಸೊ ಜನರೇಟರ್ ಏನಾಗುತ್ತೆ, ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಆಫ್ ದ ರೊಟೇಷನ್ ಆಫ್ ಟರ್ಬೈನ್. ಸೊ ಜನರೇಟರ್ ವಿಲ್ ಜನರೇಟ್ ಎಲೆಕ್ಟ್ರಿಸಿಟಿ by converting the mechanical energy. Generator, I mean turbine rotate agodu, it is mechanical energy. So this mechanical energy is converted into electrical energy by generators. Ee electricity anna manegalali use ಮಾಡ್ತೀವಿ. So this is the overall reaction. So then heat ಆಗಿ ಬಂದಿರುವಂತ excess of heat, ಬಿಸಿ ಆಗಿರುತ್ತಲ್ವಾ, ಈ ನೀರು ಇಲ್ಲಿ ಹೋಗ್ಬಿಟ್ಟು ಒಂದು ರೌಂಡ್ ಹೊಡೆದು ಈ ನೀರು ಕೆಳಗಡೆ ಬರುತ್ತೆ, ಚೇಂಬರ್ ನ ಕೂಲ್ ಮಾಡ್ಬಿಟ್ಟು. So this hot water will be pumped into the condenser. ಕಂಡೆನ್ಸರ್ ನಲ್ಲಿ ಏನ್ ಮಾಡುತ್ತೆ, ಈ ಬಿಸಿ ನೀರನ್ನ ಥಂಡಿ ಮಾಡ್ತಾರೆ. ಆಯ್ತಾ? ಸೊ ಹಾಗೆ ನೀವು ಏನಾದ್ರೂ ಇದನ್ನ
ನದಿಗಳಿಗೆ ಬಿಟ್ಬಿಟ್ರೆ ಸೊ ಆಲ್ ದ ಅಕ್ವಾಟಿಕ್ ಅನಿಮಲ್ಸ್ ವಿಲ್ ಗೆಟ್ ಡೈ. ಐ ಮೀನ್ ಜನರಲಿ ದೇ ವಿಲ್ ಡೈ. ಬಿಸಿನೀರು ಚೂರ್ ಟೆಂಪರೇಚರ್ ಅಥವಾ pH ಚೇಂಜ್ ಆದ್ರೆ ಅಕ್ವಾಟಿಕ್ ಅನಿಮಲ್ಸ್ ವಿಲ್ ಡೈ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಫಸ್ಟ್ ದೇ ವಿಲ್ ಕಂಡೆನ್ಸ್ ದ ವಾಟರ್, ಹಾಟ್ ವಾಟರ್, ದೆನ್ ದೇ ವಿಲ್, ಸೊ ಈ ಕೂಲ್ ವಾಟರ್ ಏನಿರುತ್ತಲ್ವಾ ಅದನ್ನ ದೇ ವಿಲ್ ರೀಸೈಕಲ್, ಆರ್ ಇಫ್ ಇಟ್ ಇಸ್ ವೇಸ್ಟ್ ದೇ ವಿಲ್ ರಿಲೀಸ್ ಇಟ್ ಟು ದ rivers. So this is the total reaction under nuclear power plants. A to Z ಅರ್ಥ ಆಯ್ತಾ?